ಮನೆಗೆ ಹೋದಾಗ ಮನೆಯಲ್ಲೇ ಕೈಚಳಕ ತೋರಿಸಿದ ಮಗ. ಜನ್ಮ ಕೊಟ್ಟ ಮಗನನ್ನೇ ನಂಬದೆ ಮತ್ತೆ ಯಾರನ್ನು ನಂಬಬೇಕು ಎಂಬ ನಂಬಿಕೆಯಿಂದ ಮನೆಗೆ ಜವಾಬ್ದಾರಿ ವಹಿಸಿದ ಪೋಷಕರಿಗೆ ಸ್ವಂತ ಮಗನ್ನೇ ದ್ರೋಹ ಮಾಡಿದ ಆಘಾತಕಾರಿ ಘಟನೆ ಆಸಾಮಿನಲ್ಲಿ ನಡೆದಿದೆ ಎನ್ನಲಾಗಿದೆ. ಆಸಾಂನ ಜೋರ್ಹತ್ನಲ್ಲಿ ನಡೆದಿರುವ ಈ ಪ್ರಕರಣದಲ್ಲಿ 25 ವರ್ಷದ ಯಶ್ ಧನುಕಾ ಅಗ್ರವಾಲ್ ಎಂಬ ಯುವಕ ತನ್ನದೇ ಮನೆಯ ಲಾಕರ್ನಿಂದ ಸುಮಾರು 50 ಲಕ್ಷ ನಗದು ಹಾಗೂ ಅಪಾರ ಮೌಲ್ಯದ ಚಿನ್ನಾಭರಣ ಕದ್ದಿದ್ದಾನೆ ಎಂದು ವರದಿಯಾಗಿದೆ. ಏನಿದು ಘಟನೆ? ಆಗಸ್ಟ್ 11ರಂದು ಯಶ್ ಕುಟುಂಬದ ಸದಸ್ಯರು ವ್ಯವಹಾರದ ಕೆಲಸಕ್ಕಾಗಿ ಮನೆಯಿಂದ ಹೊರಗೆ ಹೋಗಿದ್ದರು. ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ಗಮನಿಸಿ ಯಶ್ ತಂದೆಯು ಮಲಗುವ ಕೋಣೆಯಲ್ಲಿದ್ದ ಲಾಕರ್ನನ್ನು ಒಡೆದು ಹಣ ಹಾಗೂ ಚಿನ್ನಾಭರಣವನ್ನು ಕದ್ದುಕೊಂಡು ಹೋಗಿದ್ದಾನೆ ಎನ್ನಲಾಗಿದೆ. ಕುಟುಂಬಸ್ಥರು ಮನೆಗೆ ಹಿಂದಿರುಗುವಾಗ ಲಾಕರ್ ಒಡೆಯುವುದು ಮತ್ತು ಹಣ ಆಭರಣ ಕಾಣೆಯಾಗುವುದು ಬೆಳಕಿಗೆ ಬಂದಿದೆ. ಗೆಳತಿಗಾಗಿ ಐಷಾರಾಮಿ ಖರ್ಚು. ಪೊಲೀಸರ ತನಿಖೆಯಲ್ಲಿ ಹೊರಬಂದಿರುವ ಮಾಹಿತಿ ಪ್ರಕಾರ ಕದ್ದ ಹಣದಲ್ಲಿ ಯಶ್ ತನ್ನ ದೀರ್ಘಕಾಲದ ಗೆಳತಿ ಹುಬಾಲಿ ದತ್ಗಾಗಿ ಸುಮಾರು 1.5 ಲಕ್ಷ ಮೌಲ್ಯದ ಐಫೋನ್ ಖರೀದಿಸಿದ್ದಾನೆ ಎನ್ನಲಾಗಿದೆ. ಅಷ್ಟೇ ಅಲ್ಲದೆ ಆಕೆಯ ಖರ್ಚುಗಳಿಗಾಗಿ ನಗದು ನೀಡದಲ್ಲದೆ ದೇಶದ ವಿವಿಧ ಭಾಗಗಳಲ್ಲಿ ದುಬಾರಿ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಉಳಿದುಕೊಂಡು ಐಷಾರಾಮಿ ಜೀವನ ನಡೆಸುತ್ತಿದ್ದಾನೆ ಎಂದು ವರದಿಯಾಗಿದೆ. ಒಟ್ಟಿನಲ್ಲಿ ಕದ್ದ ಹಣದಲ್ಲಿ 5 ಲಕ್ಷಕ್ಕೂ ಅಧಿಕ ಮೊತ್ತವನ್ನು ಗೆಳತಿಯ ಮೇಲೆ ಖರ್ಚು ಮಾಡಿದ್ದಾನೆ. ಕೊನೆಗೂ ಪೊಲೀಸರ ತನಿಖೆ ಆರೋಪಿಸಿದವರಿಗೆ ತಲುಪಿದ್ದು ಯಶ್ನನ್ನು ಬಂಧಿಸಲಾಗಿದೆ ಎಂದು ವರದಿಯಾಗಿದೆ. ಹಣಕ್ಕಾಗಿ ಸ್ವಂತ ಮನೆಯನ್ನೇ ನಂಬಿಕೆಯಿಂದ ಮುರಿದರೆ ಆ ಹಣ ಎಷ್ಟು ಸಿಕ್ಕರೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆಯೇ? ಈ ಘಟನೆ ಪೋಷಕರಿಗೆ ಒಂದು ದೊಡ್ಡ ಪಾಠ. ಮಕ್ಕಳ ಮೇಲೆ ಪ್ರೀತಿ ಇರಲಿ, ನಂಬಿಕೆ ಇರಲಿ, ಆದರೆ ದೊಡ್ಡ ಮೊತ್ತದ ಹಣ ಮತ್ತು ಬೆಲೆ ಬಾಳುವ ವಸ್ತು ಸುರಕ್ಷತೆಯೂ ಅಗತ್ಯ. ಮುನ್ನೆಚ್ಚರಿಕೆ ಇರಲಿ. ಪ್ರಕರಣದ ಅಂತಿಮ ಸತ್ಯವನ್ನು ತನಿಖೆ ಮತ್ತು ನ್ಯಾಯಾಲಯದ ತೀರ್ಪು ನಿರ್ಧರಿಸಲಿದೆ. ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್, ಅಂತರಗಂಗೆ, ಪ್ರಜಾಪವರ್, ವಾಹಿನಿ ಮಸ್ಕಿ.